ಶ್ರೀ ದಿವಂಗತ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ಅಂಗವಾಗಿ ಏಪ್ರಿಲ್ ಕೂಲ್ ದಿನಾಚರಣೆ. ಸಿಂಧನೂರು ತಾಲೂಕಿನಲ್ಲಿ ನಡೆದಾಡುವ ದೇವರು ಶ್ರೀ 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 ದಿವಂಗತ ಶಿವಕುಮಾರ ಸ್ವಾಮೀಜಿಯವರ 118ನೇ ಜಯಂತ್ಯೋತ್ಸವ ಅಂಗವಾಗಿ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳ ಉಳಿವಿಗಾಗಿ ಗುಟುಕು ನೀರಿನ ಅರವಟ್ಟಿಗೆ ಕಾರ್ಯಕ್ರಮವನ್ನು ವನಸಿರಿ ಫೌಂಡೇಶನ್ ವತಿಯಿಂದ ಏಪ್ರಿಲ್ ಫೂಲ್ ಬದಲು ಏಪ್ರಿಲ್ ಕೂಲ್ ದಿನಾಚರಣೆ ನಗರದ ರಾಜೇಂದ್ರ ಕುಮಾರ್ ಮೆಮೋರಿಯಲ್ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ದಿವ್ಯ ಸಾನ್ನಿಧ್ಯ ವಹಿಸಿದ ಬಂಗಾರಿ ಕ್ಯಾಂಪ್ ಸಿದ್ದಾಶ್ರಮ ಶ್ರೀ ಸದಾನಂದ ಶರಣರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಮಾನವನು ಬುದ್ಧಿಜೀವಿಯಾಗಿದ್ದು ತನ್ನ ಅಗತ್ಯಗಳು ಈಡೇರಿಸಿಕೊಳ್ಳುತ್ತಾ ಬಂದಿದ್ದಾನೆ. ಆದರೆ ಪ್ರಾಣಿ ಪಕ್ಷಿಗಳು ಬೇಸಿಗೆ ತ್ರಾಣವನ್ನು ನೀಗಿಸಲು ಪರದಾಡುತ್ತವೆ. ಎಷ್ಟೋ ಪ್ರಾಣಿ ಪಕ್ಷಿಗಳು ಬೇಸಿಗೆ ತಾಪಕ್ಕೆ ಸಾವನ್ನು ಹೊಂದುತ್ತವೆ. ಅದನ್ನು ಅರಿತು ವನಸಿರಿ ಫೌಂಡೇಶನ್ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ನಿರ್ಮಿಸಿ ನಿರಂತರ ಸಮಾಜ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಹೀಗೆ ಅವರ ಸೇವೆ ದೇವರ ಅನುಗ್ರಹದಿಂದ ಮುಂದುವರೆಯಲಿ ಎಂದು ಹೇಳಿದರು. ಈ ವೇಳೆ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಮರೇಗೌಡ ಮಲ್ಲಾಪುರ, ಸೋಮನಗೌಡ ಬಾದರ್ಲಿ, ಬಸವರಾಜ ನಾಡಗೌಡ, ಶಿವನಗೌಡ ಗೋರೆಬಾಳ, ಎಂ ಅಮರೇಗೌಡ ವಕೀಲ, ನೀರುಪಾದಿ ಗೋಮಾರ್ಸಿ, ಬಸವರಾಜ್ ಕುರಕುಂದ, ಪಂಪಯ್ಯ ಸ್ವಾಮಿ ಹಿರೇಮಠ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಮತ್ತು ಈ ಕಾರ್ಯಕ್ರಮ ಆಯೋಜಿಸಿರ್ತಕ್ಕಂತಹ ಕೇಂದ್ರವಾಗಿರ್ತಕ್ಕಂತಹ ಅಮರೇಗೌಡ ಮಲ್ಲಾಪುರ ಸೋಮೇಶ್ವರ ಶರಣರು, ಮಾಧ್ಯಮ ಪ್ರತಿನಿಧಿಗಳಿಗೂ ಮತ್ತು ವಿದ್ಯಾರ್ಥಿಗಳಿಗೂ ಮತ್ತು ಎಲ್ಲ ಪರಿಸರ ಪ್ರೇಮಿಗಳು ಶರಣಾರ್ಥಿಗಳು ಮತ್ತು ಕೇಳಿಸಬೇಕೆಲ್ಲ ಅವರ ಏಪ್ರಿಲ್ ಫೂಲ್ ಡೇ ಅಂದ್ರೆ ಮೂರ್ಖರ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಿದ್ವಿ. ಇದು ನಮ್ಮ ಸಂಸ್ಕೃತಿಯಲ್ಲ, ಇದು ಹೊರದೇಶದ ಸಂಸ್ಕೃತಿ. ಹೌದಾ? ಮೂರ್ಖರ ದಿನಾಚರಣೆ ಅಂತಂದ್ರೆ ಯಾರಿಗೆ ಮೂರ್ಖರಾಗ್ತಾರೋ ಅವರಿಗೆ ಮೂರ್ಖರ ದಿನಾಚರಣೆ ಅಂತೇಳಿ ಮಾಡಿಕೊಂಡು ಬಂದು ಅವರು ವಿಶೇಷವಾಗಿ ಅಮರೇಗೌಡ ಮಲ್ಲಾಪುರ ಅವರು ನಮ್ಮೆಲ್ಲರಿಗೆ ತಿಳುವಳಿಕೆ ಮೂಡುವುದರ ಮುಖಾಂತರವಾಗಿ ಏನ್ ತಿಳುವಳಿಕೆ ಮೂಡಿಸಿದ್ರಪ್ಪ ಅಂತಂದ್ರೆ ಹೊರದೇಶದ ಏಪ್ರಿಲ್ ಫೂಲ್ ಅಂದ್ರೆ ಮೂರ್ಖರ ದಿನಾಚರಣೆ ಮಾಡೋದು ಬೇಡ. ನಮ್ಮ ಉತ್ತರ ಕರ್ನಾಟಕದಲ್ಲಿ 2 ತಿಂಗಳ ಕಾಲ ಬಿರು ಬೇಸಿಗೆಯಿಂದ ನಾವೆಲ್ಲರೂ ಬರ್ತಾ ಇದ್ದೀವಿ. ಇದಕ್ಕೆ ನಾವು ಪರಿಹಾರ ಏನಪ್ಪಾ ಅಂತಂದ್ರೆ ಮರವನ್ನು ನಡೆಸಬೇಕು. ಆ ಮರ ನೆಡೋದ್ರ ಜೊತೆಗೆ ನಾವು ಆಗ್ರಹವನ್ನು ನೆರವೇರಿಸಿದಾಗ ಮಾತ್ರ ಏಪ್ರಿಲ್ ಫೂಲ್ ಹೋಗಿ ಏಪ್ರಿಲ್ ಫೂಲ್ ಆಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ನಾವು ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ. ಮನುಷ್ಯ ಹುಟ್ಟು ಒಂದು ಯಾತ್ರೆ, ಸಾವು ಒಂದು ಯಾತ್ರೆ, ಇವುಗಳ ಮಧ್ಯದಲ್ಲಿ ತುಂಬಿಕೊಂಡವರಿಗೆ ಜೀವನ ಜಾತ್ರೆ ಅಂತೇಳಿ ಕವಿಗಳು ಹೇಳ್ತಾರೆ. ಅಂದ್ರೆ ಹುಟ್ಟೋದು ಮತ್ತು ಸಾವು ಇದು ಮನುಷ್ಯನಿಗೆ ಯಾವಾಗಲೂ ಬರ್ತನೇ ಇರ್ತದೆ. ಇವುಗಳ ಮಧ್ಯದಲ್ಲಿ ನಾವೇನು ಶಾಶ್ವತವಾದ ಒಳ್ಳೆಯ ಜೀವನವನ್ನು ನಾವೇನು ಮಾಡ್ತೀವಲ್ಲ ಅಂತ ಜೀವನ ಯಾರು ಮಾಡ್ಯಾರಪ್ಪ ಅಂತಂದ್ರೆ ಅಮರೇಗೌಡ ಮಲ್ಲಾಪುರ ಅವರು ಇವತ್ತಿನ ದಿವಸ ಪ್ರಕೃತಿಯ ತಂದನಾಗಿ ಮಾಡ್ತಿದ್ದಾರೆ. ನಿಜವಾಗಿಯೂ ಸಹಿತ ಅರ್ಥಪೂರ್ಣವಾದ ಜೀವನ ಅಂತ ಇವತ್ತಿನ ದಿವಸ ಪ್ರತಿಯೊಬ್ಬರು ಹೆಣ್ಮನಿಂದ ತಿಳ್ಕೋಬೇಕಾಗ್ತದೆ. ಯಾಕಂದ್ರೆ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ಜೀವನ ಜಾತ್ರೆ ಅಂತ ಹೇಳ್ತಾರೆ. ನಮ್ಮ ಜೀವನ ಒಳ್ಳೆಯ ಜೀವನ ಜಾತ್ರೆ ಆದಾಗ ಮಾತ್ರ ನಮ್ಮ ಯಾತ್ರೆ ಸುರಕ್ಷಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ. ಯಾಕಂದ್ರೆ ಇವತ್ತಿನ ದಿವಸ ನಾವು ಯಾವುದೋ ಒಂದು ಪ್ರಸಂಗದಲ್ಲಿ ನೋಡ್ರಿ, ಇವತ್ತು ಎಷ್ಟೇ ಗಳಿಸಿದ್ರು ಸಹಿತ, ಕೋಟಿ ಇದ್ರು ಸಹಿತ, ಏನು ಗಳಿಸಿದ್ರು ಸಹಿತ ಬೇರೆ ಬಿಸಿಲಿದೆ. ಯಾಕಂದ್ರೆ ನೀವು ಹೋಗಿ ರಾಜಸ್ಥಾನ ಮರಳಿನಲ್ಲಿ ಹಾಕಿದ್ರೆ ಗೊತ್ತಾಗುತ್ತೆ. ರಾಜಸ್ಥಾನದ ಮರಳಿನಲ್ಲಿ ಹೋಗಿ ಇವತ್ತು ನಾನು ಎಸಿ ಐತೆ ಅದೈತೆ ಇದಾಯ್ತು ಅಂತ ಹೇಳಿ ಕುಂತ್ಕೊಂಡವ್ರು ನಾವು ಹೋಗಿ ನಾವು ರಾಜಸ್ಥಾನದಾಗ ಹಾಕಿದ್ರೆ ಹುಡುಕ್ತಿರ್ತಾರಂತೆ. ರಾಜಸ್ಥಾನ ಮುಸ್ಲಿಂ ಏನಪ್ಪ ಅಂತಂದ್ರೆ ಎಲ್ಲಿ ನೆರವು ಅಂತದ ಅಲ್ಲಿ ಹೋಗಿ ನೋಡೋಣ. ಅಂದ್ರೆ ಮನುಷ್ಯನಿಗೆ ಎಷ್ಟೇ ಇದ್ರು ಸಹಿತ ಮನುಷ್ಯನಿಗೆ ಆಯಾಸ ಆದಾಗ, ದಣಿವಾದಾಗ ಮರದ ಒಂದು ನೆರವು ನೋಡಿಕೊಂಡು ಹೋಗ್ತಕ್ಕಂಥ ಒಂದು ಶಕ್ತಿ ಪ್ರತಿಯೊಬ್ಬರಿಗೂ ಸಹಿತ ಇರ್ತದೆ. ಅಂತಹ ಒಂದು ಗಿಡಗಳನ್ನು ಬೆಳೆಸೋದ್ರ ಜೊತೆಗೆ ನಾವು ಪ್ರಕೃತಿಯನ್ನು ಉಳಿಸೋಣ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಅದರ ಜೊತೆಗೆ ಅಮರೇಗೌಡ ಮಲ್ಲಾಪುರ ಅವರು ಸಿದ್ದಲಿಂಗ ಸ್ವಾಮಿಗಳ ಒಂದು 118ನೇ ಜಯಂತ್ಯೋತ್ಸವ ಮಾಡಿದರು. ಇವತ್ತಿನ ದಿವಸ ಪ್ರಕೃತಿ ಉಳಿಸೋದ್ರ ಜೊತೆಗೆ ಹಸುವನ್ನು ಸಹಿತ ತಣಿಸ್ಬೇಕಲ್ಲ.
ಯಾಕಂತಂದ್ರೆ ಪ್ರತಿಯೊಬ್ಬರು ಉಸಿರಾಡುವುದ್ರ ಜೊತೆಗೆ ಆ ಉಸಿರಿಗೆ ಮತ್ತು ಏನಾದ್ರೂ ಒಂದು ಪೌಷ್ಟಿಕತೆ ಬೇಕಲ್ಲ. ಯಾವುದೊಂದು ಪೌಷ್ಟಿಕತೆ? ಆಹಾರ. ಗೊತ್ತಾಯ್ತಾ? ನೀವೆಲ್ಲರೂ ಹಸ್ಕೊಂಡಿರಪ್ಪ ಅಂತಂದ್ರೆ ನೀರು ಕುಡಿತೀರಿ, ಏನು ಕುಡಿತೀರಿ ಅಂದ್ರೆ ಹೊಟ್ಟೆ ಹಸ್ಕೊಂಡ ಪೂರ್ತಿ ಹೊಟ್ಟೆ ಹೊಸವಾಯ್ತಪ್ಪ ಅಂತಂದ್ರೆ ಆಹಾರ ಹುಡುಕೊಂಡು ಹೋಗ್ತೀವಿ. ಅವರ ಸಿದ್ಧಗಂಗಾ ಸ್ವಾಮಿಗಳವರ ಮೂಲ ಧ್ಯೇಯ ಏನಪ್ಪಾ ಅಂತಂದ್ರೆ ಯಾರು ಹಸಿವಿನಿಂದ ಬಂದಿರ್ತಾರೋ ಅಂತವರಿಗೆ ಒಂದು ತುಪ್ಪವನ್ನು ಹಾಕಿ ಅಲ್ಲಿ ಪರಮಾತ್ಮ ಕಾಣ್ತಾನೆ ಅಂತ ಹೇಳಿ ಅವರ ಒಂದು ಧ್ಯೇಯ ವ್ಯಾಖ್ಯೆ. ಅಂತ ಒಂದು ವಾಕ್ಯವನ್ನು